ಕೈಯನ್ನ ಕೆಣಕಿದ್ರೆ ಎಚ್ಚರಿಕೆ. ಯುವತಿಯರು, ಮಹಿಳೆಯರ ಮೇಲೆ ಹೆಚ್ಚಾದ ದೌರ್ಜನ್ಯ ಹಿನ್ನೆಲೆಯಲ್ಲಿ ಮಹಿಳೆಯರಿಂದ ನಮ್ಮ ರಕ್ಷಣೆ ನಮ್ಮ ಹೊಣೆ ಸಂಕಲ್ಪದಿಂದ ಲಾಠಿ ಶೌರ್ಯ ವಿನೂತನ ತರಬೇತಿ ಕಾರ್ಯ ನಡೆದಿದೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ಮಹಿಳೆಯರ ರಕ್ಷಣೆಗಾಗಿ ಲಾಠಿ ಶೌರ್ಯ ತರಬೇತಿ ಗದಗ್ ನಗರದ ತ್ರಿಕುಟೇಶ್ವರ ದೇವಸ್ಥಾನದಲ್ಲಿ ಆರಂಭವಾಗಿದೆ. 100ಕ್ಕೂ ಹೆಚ್ಚು ಮಹಿಳೆಯರಿಗೆ ಲಾಠಿ ಶೌರ್ಯ ತರಬೇತಿಯಲ್ಲಿ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ. ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳಲು ಲಾಠಿ ಶೌರ್ಯ ತರಬೇತಿಯನ್ನ ಕ್ರಾಂತಿ ಸೇನಾ, ಹಿಂದೂ ಜನಜಾಗೃತಿ, ರಾಜರಾಜೇಶ್ವರಿ ಮಹಿಳಾ ಮಂಡಳದಿಂದ ಆಯೋಜಿಸಲಾಗಿದೆ. ನಾವು ಗದಗಿನಲ್ಲಿ ಪ್ರಪ್ರಥಮ ಬಾರಿಗೆ ಅಕ್ಟೋಬರ್ 26ನೇ ತಾರೀಕಿನಿಂದ ನವೆಂಬರ್ 1ನೇ ತಾರೀಕುವರೆಗೆ ನಾವು ಲಾಠಿ ಶೌರ್ಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಸಾಯಂಕಾಲ 5ರಿಂದ 6 ಗಂಟೆ ತ್ರಿಕುಟೇಶ್ವರ ದೇವಸ್ಥಾನದಲ್ಲಿ ಒಂದು ವಾರದ ಮಟ್ಟಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದರದ ಉದ್ದೇಶ ಇಷ್ಟೇ, ನಮ್ಮ ಹುಡುಗಿಯರು, ಮಹಿಳೆಯರು ಅವರ ತಮ್ಮ ಸ್ವರಕ್ಷಣೆ ಖುದ್ದಾಗಿ ತಾವೇ ಮಾಡಿಕೊಳ್ಬೇಕು. ಅವರು ಯಾರ ಮೇಲೆ ಡಿಪೆಂಡ್ ಆಗದೆ ತಮ್ಮ ರಕ್ಷಣೆ ಮಾಡಿಕೊಂಡು ಆರಾಮಾಗಿ ಹೊರಗಡೆ ಹೋಗಿ ಮತ್ತೆ ಅವ್ರು ಆರಾಮಾಗಿ ಅದೇ ಆತ್ಮವಿಶ್ವಾಸದಿಂದ ಮನೆ ಬಂದು ಸೇರ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅಂದ್ರೆ ಅವ್ರ ರಕ್ಷಣೆ ನಮ್ಮ ಹೊಣೆ ಆಗಿದ್ದೀರಿ ಇವಾಗ. ಯಾಕಂದ್ರೆ ಅವ್ರ ರಕ್ಷಣೆ ಅವ್ರ ಹೊಣೆ ಆಗಿರ್ಬೇಕಾಗಿತ್ತು. ಇಲ್ಲಿವರೆಗೆ ಅವ್ರ ರಕ್ಷಣೆ ನಮ್ಮ ಹೊಣೆ ಇದೆ. ಇನ್ಮೇಲೆ ಲಾಠಿ ಕಲ್ಲದ ಮೇಲೆ ಅವ್ರ ರಕ್ಷಣೆ ಅವ್ರ ಹೊಣೆ ಆಗಿರುತ್ತೆ. ಸೊ ಇದರಲ್ಲಿ 80ಕ್ಕಿಂತ ಹೆಚ್ಚು 80ರಿಂದ 100 ಸಂಖ್ಯೆ ಹುಡುಗಿಯರು, ಮಹಿಳೆಯರು, ಯುವತಿಯರು 14 ವರ್ಷದಿಂದ 45 ವರ್ಷ ಅಂತ ಹೇಳಿದ್ವಿ. ಬಟ್ 50 ವರ್ಷದ ಮೇಲ್ಪಟ್ಟನು ಮಹಿಳೆಯರು ನಮ್ಮೊಂದಿಗೆ ಈ ಒಂದು ತರಬೇತಿಯಲ್ಲಿ ಪಾಲ್ಗೊಂಡಿದ್ದಾರೆ. ಹರ್ಷದ್ ಸರ್ ಅಂತ ಗೋವಾದಿಂದ ಬಂದಿದ್ರು. ಅವರೆಲ್ಲ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಹಂತಕ್ಕೆ ತುಂಬಾ ನಿಧಾನದಿಂದ, ಸಮಾನದಿಂದ ಎಲ್ರಿಗೂ ಹಂತದಿಂದ ಎಲ್ಲಾನು ತರಬೇತಿಯನ್ನು ನೀಡಿದ್ದಾರೆ ಅವರು. ನಾನು ಅದೇ ಮುಖ್ಯವಾಗಿ ಹೇಳ್ಬೇಕಾಗಿತ್ತು. ಎಲ್ರಿಗೂ ಒಂದು ತಪ್ಪ ಕಲ್ಪನೆ ಇದೆ. ಲಾಠಿ ಶೌರ್ಯ ಅಂದ ತಕ್ಷಣ ನಾವ್ ಎಲ್ಲಾದ್ರೂ ಎಮರ್ಜೆನ್ಸಿಯಲ್ಲಿ ಸ್ವರಕ್ಷಣೆ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ನಾವೇನ್ ಎವ್ರಿ ಟೈಮ್ ಲಾಠಿ ತಗೊಂಡ್ ಹೋಗೋಣ ರೀ ಮೇಡಮ್ ಅಂತ ಕೇಳ್ತಾ ಇದ್ರು. ನಾನ್ ಹೇಳ್ತಾ ಇದ್ದೀನಿ, ಇಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ, ಲಾಠಿ ಶೌರ್ಯ ಅಂತ ಹೆಸರು ಮಾತ್ರ ಇದೆ. ಲಾಠಿ ಇದ್ರೂ ನಾವ್ ಹೆಂಗ್ ಸ್ವರಕ್ಷಣೆ ಮಾಡ್ಕೋಬೇಕು, ಲಾಠಿ ಇಲ್ಲದೇನು ನಾವ್ ಹೆಂಗ್ ಸ್ವರಕ್ಷಣೆ ಮಾಡ್ಕೋಬೇಕು ಅನ್ನುವಂತ ಈ ತರಬೇತಿಯಲ್ಲಿ ಇದೆ. ಎಮರ್ಜೆನ್ಸಿಗೆ ನಮ್ಮ ಅಕ್ಕಪಕ್ಕ ಏನಾದ್ರೂ ಒಂದ್ ಬಿದ್ದಿರತ್ತೆ, ಅದನ್ನು ತಗೊಂಡು ಸಹ ನಮ್ಮ ರಕ್ಷಣೆ ಹೆಂಗ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಕೂಡ ನಾವು ಅವರಿಗೆ ತರಬೇತಿ ಇಲ್ಲಿ ನೀಡಿದ್ದೇವೆ. ತುಂಬಾ ಖುಷಿ ಅನ್ಸತ್ರಿ. ಯಾಕಂದ್ರೆ ಇದು ಗದಗದಲ್ಲಿ ಫಸ್ಟ್ ಟೈಮ್ ಆಗಿರುವಂತ ಕಾರ್ಯಕ್ರಮ. ಈವರೆಗೆ ಸ್ವರಕ್ಷಣೆ, ಸೆಲ್ಫ್ ಡಿಫೆನ್ಸ್ ಅಂತ ಯಾವಾಗ್ಲೂ ಆಗಿರ್ಲಿಲ್ಲ. ಖಾಸ್ಕರ್ ಯುವತಿಯರಿಗೆ, ಮಹಿಳೆಯರಿಗೆ. ಯಾಕಂದ್ರೆ ಇಷ್ಟೊಂದು ಎಲ್ಲ ಅತ್ಯಾಚಾರ ಆಗ್ತಾ ಇದೆ, ಹಿಂಸೆ ಆಗ್ತಾ ಇದೆ, ಎಲ್ಲಾನು ಮಹಿಳೆಯರಿಗೆ ಚುಡಾಯಿಸೋದೆಲ್ಲ ಆಗ್ತಾ ಇದೆ. ಸೊ ನಾವು ಎಲ್ಲೆಲ್ಲಂತ ನಾವು ಕಾಪಾಡಕ್ಕಾಗತ್ತೆ. ಸೊ ಅವರು ಸ್ವಲ್ಪ ಮಟ್ಟಿಗೆ ರೆಡಿ ಆದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೀವಲ್ಲ. ಸೊ ಅದಕ್ಕೆ ನಾವು ರೆಡಿ ಮಾಡ್ತಾ ಇದೀವಿ. ಅವ್ರಿಗೆ ಮಿಕ್ಕಿ ಏನಾದ್ರು ಸಮಸ್ಯೆ ಬಂದ್ರೆ ನಾವು ಇದ್ದೇವೆ. ಆದ್ರೆ ಈ ಕಾರ್ಯಕ್ರಮ ನಾವು ಹೀಗೆ ಮುಂದುವರಿಸಲಿಕ್ಕಿದ್ದೇವೆ. ಎಲ್ಲ ಗದಗಿನ ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೋತೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರೊಂದು ಸದುಪಯೋಗ ತಗೊಳ್ಳಿ. ನಾವು ಇದನ್ನು ಎಲ್ಲ ಉಚಿತವಾಗಿನೇ ತಗೊಳ್ತಾ ಇದೀವಿ. ಯಾರಿಗೂ ನಾವು ಏನು ಚಾರ್ಜಸ್ ಕೂಡ ಇಲ್ಲ. ಸೊ ಇದರ ಸದುಪಯೋಗ ತಗೊಳ್ರಿ. ಧನ್ಯವಾದಗಳು. 14 ವರ್ಷದಿಂದ 45 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಇಲ್ಲಿ ತರಬೇತಿ ನೀಡಲಾಗ್ತದೆ. ಒಂಟಿಯಾಗಿ ಮಹಿಳೆಯರು ಹೊರಗಡೆ ಓಡಾಡಲು ಹಿಂದೇಟು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಹೀಗಾಗಿ ಮಹಿಳೆಯರ ಮೇಲೆ ಆಗ್ತಿರೋ ದೌರ್ಜನ್ಯ, ಅತ್ಯಾಚಾರ, ಚುಡಾಯಿಸುವವರಿಗೆ ಇದು ಎಚ್ಚರಿಕೆ ಸಂದೇಶವಾಗಿದೆ. ಗದಗ್ನಲ್ಲಿ ಇನ್ನು ಮುಂದೆ ಮಹಿಳೆಯರ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ರೆ ಕಜ್ಜಾಯ ಮಾತ್ರ ಕಟ್ಟಿಟ್ಟ ಬುತ್ತಿ. ಇದು ಲಾಠಿ ಶೌರ್ಯ ಶಿಬಿರವನ್ನ ನಾವು ಕ್ರಾಂತಿ ಸೇನಾ ಹಿಂದೂ ಸಂಘಟನೆ ಮತ್ತೆ ರಾಜರಾಜೇಶ್ವರಿ ಮಹಿಳಾ ಮಂಡಳ ಹಾಗೂ ಹಿಂದೂ ಜನಜಾಗೃತಿ ಸಮಿತಿಯಿಂದ ತ್ರಿಕುಟೇಶ್ವರ ಗುಡಿಯಲ್ಲಿ ಒಂದು ವಾರದ ಮಟ್ಟಿಗೆ ಇದನ್ನ ಲಾಠಿ ಶೌರ್ಯ ಶಿಬಿರವನ್ನ ಏರ್ಪಡಿಸಿಕೊಂಡಿದ್ವಿ. ಇದು ಮೇನ್ ಉದ್ದೇಶ ಏನಂದ್ರೆ, ಈಗ ಮಹಿಳೆಯರು ತಮ್ಮ ಆತ್ಮರಕ್ಷಣೆ ತಾವು ಮಾಡ್ಕೊಳೋದು ಕಲಿಬೇಕು. ಇದು ಮೇನ್ ಉದ್ದೇಶ ಲಾಠಿ ಶೌರ್ಯ. ನಮ್ಮ ರಕ್ಷಣೆ ನಮ್ಮ ಹೊಣೆ ಅಂತ ಹೇಳಿ
ಈಗೆಲ್ಲ ಮಹಿಳೆಯರ ಮೇಲೆ ನಾವು ನೋಡ್ತಾ ಇದ್ದೀವಿ ಅತ್ಯಾಚಾರಗಳಂತ ಪ್ರಕರಣ, ಮತ್ತೆ ಮತಾಂತರ ಆಗುವಂತ ಚಟುವಟಿಕೆಗಳು, ಮತ್ತೆ ಇನ್ನು ಕಿಡ್ನಾಪ್ ಆಗುವಂತ ಎಲ್ಲ ನೋಡ್ತಾ ಇದ್ದೀವಿ. ಇದನ್ನ ತಡೆಗಟ್ಕೋಬೇಕು, ಮಹಿಳೆ ಸ್ಟ್ರಾಂಗ್ ಆಗಬೇಕು. ಎಲ್ಲ ಕಡೆನೂ ಯಾರು ಬಂದು ರಕ್ಷಣೆ ಮಾಡಲ್ಲ. ಸ್ವರಕ್ಷಣೆ ನಾವು ಹೆಂಗ್ ಮಾಡ್ಕೊಳೋದು ಕಲ್ಕೊಂಡ್ರೆ ಅಟ್ಲೀಸ್ಟ್ ನಾವು ನಮ್ಮ ರಕ್ಷಣೆನಾದ್ರೂ ನಾವು ಮಾಡ್ಕೋಬಹುದು. ಈಗ ಲಾಠಿ ಒಂದೇ ಅಲ್ಲ, ಲಾಠಿ ಇಲ್ಲದೇನೇನು ಹ್ಯಾಂಡ್ ಟೆಕ್ನಿಕ್ ಗಳನ್ನ ಹೆಂಗ್ ನಾವು ಕಲಿಬೇಕು ಅನ್ನೋಂತ ಹೇಳಿ ಗೋವಾಲಿಂದ ಅಂತ ಹರ್ಷ ಸರ್ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಇದನ್ನೆಲ್ಲ ಮಹಿಳೆಯರು 100ಕ್ಕಿಂತ ಹೆಚ್ಚು ಜನ ಯುವತಿಯರು ಹಾಗೂ ಮಹಿಳೆಯರು ಇದನ್ನ ಕಲಿತರು. ಇವನ್ ನಾವು ಕೂಡ ಇದರ ಟ್ರೈನಿಂಗ್ ತಗೊಂಡಿವಿ. ಈಗ ನಾವು ಕೂಡ ಲಾಠಿ ಶೌರ್ಯ ತರಬೇತಿ ಬೇರೆದವ್ರಿಗೂ ಹೇಳ್ಕೊಡುವಂತಹ ಮಟ್ಟಿಗೆ ನಾವು ಬೆಳೆಸ್ಕೊಂಡಿದೀವಿ. ಮುಂದೆ ಬರುವಂತ ದಿನಮಾನಗಳಲ್ಲಿ ಈ ಲಾಠಿ ಶೌರ್ಯ ತರಬೇತಿಯನ್ನು ಪ್ರತಿಯೊಂದು ಊರು, ಪ್ರತಿಯೊಂದು ಏರಿಯಾದಲ್ಲಿ ಆಗಬೇಕನ್ನೋ ಅಂತ ಹೇಳಿ ಉದ್ದೇಶದಿಂದ ಇದು ನಾವು ಪ್ರಥಮ ಬಾರಿಗೆ ಗದಗದಿಂದ ಸ್ಟಾರ್ಟ್ ಮಾಡಿದ್ವಿ. ಮುಂದೆ ಬರುವಂತ ದಿನಮಾನಗಳಲ್ಲಿ ನಾವು ಮತ್ತೆ ಇದನ್ನೆಲ್ಲ ಬೇರೆ ಕಡೆ ಎಲ್ಲ ನಾವು ಲಾಠಿ ಶೌರ್ಯ ತರಬೇತಿಯನ್ನು ಕೊಡ್ತೀವಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಅನ್ಸುತ್ತೆ. ಯಾಕಂದ್ರೆ ಪ್ರಥಮ ಬಾರಿಗೆ ಹಾಕೊಂತಿದ್ವಿ ನಾವು. ಯಾಕಂದ್ರೆ ಬರೀ ಲಟ್ಟಣಿಕೆ ಒಂದು ಹಿಡಿತಿದ್ವಿ. ಈಗ ಲಾಠಿ ಸುಧಾ ನಾವು ಹಿಡಕ್ ಕಲ್ತೀವಿ. ಮುಂದೆ ಮತ್ತೆ ಬರುವಂತ ದಿನಮಾನಗಳು ಏನೇನ್ ಅದಾವು, ಯಾವ್ಯಾವ ತರಬೇತಿಗಳನ್ನ ಅದನ್ನೆಲ್ಲ ಆದಷ್ಟು ನಾವು ಬೇರೆ ಮಹಿಳೆಯರಿಗೆ ಕೊಡಿಸುವಂತ ಪ್ರಯತ್ನ ನಾವು ಮಾಡ್ತೀವಿ ನಮ್ಮ ಸಂಘಟನೆಯಿಂದ. ನಮಸ್ಕಾರ. ನನ್ನ ಹೆಸರು ರೇಣುಕಾ ಎನ್ ಕಬಡ್ಡಿ, ಗದಗ್. ರೈಸ್ ಆಫ್ ನ್ಯೂಸ್, ಗದಗ್.